ಎಲ್ಲಿದೆ? ಶೃಂಗೇರಿ ಹತ್ರ ಬಂದ್ಬಿಡ್ತು ನಕ್ಸಲೆಟ್ಸ್. ಎಲ್ಲಿ ಮಲಗ್ತೀರಿ ನೀವು? ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ ನಾವು? ಈ ಭಾರತವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದೀವ? ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟವರಿಗೆ ಒಂದು ಮಾತನ್ನು ಕೇಳ್ತಾನೆ. ಇವತ್ತು ಇಸ್ಲಾಂ ಸಮಾಜರು ಈ ದೇಶವನ್ನು ಕಟ್ಟಿದ್ದಾರೆ. ನಮಾಜ್, ರೋಜಾ, ಜಕಾತ್, ಹಜ್ಜಿನ ಆಧಾರದ ಮೇಲೆ, ಪ್ರವಾದಿ ಮಹಮ್ಮದ್ ಪೈಗಂಬರ ಕುರಾನಿನ ಆಧಾರದ ಮೇಲೆ ಎಲ್ಲ ಕಾಯಕವನ್ನು ಮಾಡ್ತಾರೆ ಇಸ್ಲಾಂ ಧರ್ಮದವರು. ಎಲ್ಲಾದರೂ ಒಂದು ಕಡೆ ಅವರು ಸರಾಯಿ ಅಂಗಡಿ ತೆಗೆದಿರೋದು ನೋಡಿದಿರೋ? ಅಲ್ಲಾ ವೈನ್ ಸ್ಟೋರ್ ನೋಡಿದಿರೋ? ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದಿರೋ? ಕಟ್ರಿ ಸ್ವಾಮಿ, ಬಾಳ ಚಲೋ ಚಲೋ ಮಾತಾಡಕತ್ತಿರಲ್ಲ ಎಲ್ಲರೂ. ಕಟ್ಬಿಡ್ತೀವಿ ದೇಶನ ಅಂತ. ರೇಣುಕಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಐತೋ, ಜೈ ಭವಾನಿ ಮಠನ್ ಖಾನಾವಳಿ ಅಂತ ಐತೋ, ವೆಂಕಟೇಶ್ವರ ವೈನ್ ಅಂತ ಐತೋ, ಏನ್ರಿ ಅವರು ದೇಸಾಯಿ ಅವರ ದುರ್ಗಮ್ಮ ವೈನ್ ಸ್ಟೋರ್. ವಾಹ್ ಅಬ್ಬಾ, ಇನ್ನು ಇದೊಂದು ಚಲೋ ಹೇಳ್ಕೊಟ್ರು ನನಗೆ. ಸ್ವಾಮಿ, ಇಸ್ಲಾಮರು ಎಲ್ಲಿವರೆಗೂ ಅವರ ಯುವಕರಿಗೆ ಬಿಟ್ಟಿಲ್ಲ. ನಿಮ್ಮ ಯುವಕರು ಕುಡಿತಾ ಇದ್ದಾರೆ, ನಿಮ್ಮ ಮನೆಗಳು ಬಾರ್ ಆಗಿದೆ. ಒಂದು ಊರಿಗೆ 10 ರಿಂದ 20 ಜನ ಏಡ್ಸ್ ರೋಗಿಗಳಿದ್ದಾರೆ. ಚಾಟ್ ಸೆಂಟರ್ಗಳ ಮುಖಾಂತರ ನಿಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಗೂಗಲ್ ಓಪನ್ ಆಗ್ತಾ ಇದೆ. ಜಗತ್ತಿನ ವಿದ್ಯಮಾನಗಳು ಇವತ್ತು ಒಂದು ಸಣ್ಣ ಮೊಬೈಲ್ನಲ್ಲಿ ಸಿಕ್ಕುತ್ತೆ. ಒಂದು ಸಣ್ಣ ಮೊಬೈಲ್ ಸೃಷ್ಟಿ ಈಗ ನಮ್ಮ ಕೈಯಲ್ಲಿ ಹಿಡಿತದಲ್ಲಿದೆ. ಧರ್ಮದ ಪಾತ್ರ ಏನು? ಮಠಾಧಿಪತಿಗಳ ಪಾತ್ರ ಏನು? ಬಸವಣ್ಣನ ವಿಚಾರಧಾರೆಗಳೇನು? ಇದು ಬಸವ ಜಯಂತಿಯಲ್ಲಿ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನ ಬಸವಣ್ಣ ಹೇಳದಾವತ್ತು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀಯಂಬಡೆ, ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆಹಾಲು ನಂಜಾಗಿ ಕೊಲುವಡೆ, ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವಾ. ಏನು ಸ್ವಾಮಿ? ಒಂದು ಕಡೆ ನಾವು ಮಠಾಧೀಶರು ರಾಜಕಾರಣಿಗಳಾದೋ, ರಾಜಕಾರಣಿಗಳೆಲ್ಲ ಮಠಾಧೀಶರಾಗ್ಬಿಟ್ಟು 5 ವರ್ಷದ ಅಧಿಕಾರಕ್ಕೋಸ್ಕರ ನಾವೇನೇನು ಮಾಡ್ತಾ ಇದ್ದೇವೆ? ನಾವು ಅವ್ರಿಗೆ ಕೊಡುವಂತ ಹಣಕ್ಕಾಗಿ ನಾವೆಷ್ಟು ಹಿಂಬಾಲು ಬಿದ್ದಿದ್ದೀವಿ, ದುಬಾಲು ಬಿದ್ದೀವಿ. ನಾವು ಬೆನ್ನತ್ತು ಹೊಂಟು ಬಿಟ್ಟಿವಿ. ಮೃತ್ಯುಂಜಯ ಸ್ವಾಮಿಗಳು ಜೋಳಿಗೆ ಮೇಲೆ ನಡೆಸಿದರೆ ಸ್ವಾಮಿ ಮಠವನ್ನ. ಈ ದೇಶದಲ್ಲಿ ಇಸ್ಲಾಮರು ಉಚಿತ ಪ್ರಸಾದ ನಿಲಯ ತೆಗೆದಿಲ್ಲ.